ನಿನ್ನೆ ಒಂದು ನಗಪಾಟ್ಲು ಒಂದು ವಿಚಾರವನ್ನು ಹೇಳಿದ್ದಾರೆ. ನನಗೆ ಇಂಥ ಒಂದು ವಿಚಾರನೂ ಸಹ ಒಬ್ಬ ರಾಜ್ಯದಲ್ಲಿ ಮುಖ್ಯಮಂತ್ರಿಯಾಗಿ ಆಡಳಿತ ಮಾಡಿದಂಥ ಒಬ್ಬ ರಾಜಕಾರಣಿ ಮಾತಾಡಲಿಕ್ಕೆ ಸಾಧ್ಯನಾ ಅಂತ ನನಗೆ ಆಶ್ಚರ್ಯ ಆಯಿತು. ಡಿ ಕೆ ಶಿವಕುಮಾರನ್ನು ನಾನು ಮುಖ್ಯಮಂತ್ರಿಯಾಗಿ ಒಪ್ಪಿಲ್ಲ. ಎರಡನೇ ಪದ 70% ಜನ ಅವರನ್ನು ಒಪ್ಪಿಲ್ಲ. ಅಂದರೆ ಇವರು ಸಂವಿಧಾನನೂ ಒಪ್ಪಲ್ಲ ಅಂತ ಇವರು ಇಂಡೈರೆಕ್ಟಾಗಿ ಹೇಳ್ದಂಗಿದೆ. ಡಿ ಕೆ ಶಿವಕುಮಾರು ಇವರಂಗೆ 28 ಜನ 30 ಜನ 35 ಜನ ಗೆದ್ದು ಮುಖ್ಯಮಂತ್ರಿ ಆಗಿಲ್ಲ. ಡಿ ಕೆ ಶಿವಕುಮಾರರು ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಅಧ್ಯಕ್ಷರಾಗಿ ಸಿದ್ದರಾಮಯ್ಯನವರು ಅವರಿಬ್ಬರು ಹೆಗಲು ಕೊಟ್ಟು ಈ ರಾಜ್ಯದಲ್ಲಿ ಕೋವಿಡ್ ಟೈಮ್ನಿಂದ ಹೋರಾಟ ಮಾಡಿ ಈ ರಾಜ್ಯ ಜನಕ್ಕೆ ಭರವಸೆಯನ್ನು ಮೂಡಿಸಿ ಖರ್ಗೆ ಅವರು, ರಾಹುಲ್ ಗಾಂಧಿಯವರು, ಸೋನಿಯಾ ಗಾಂಧಿಯವರ ಮಾರ್ಗದರ್ಶನದಲ್ಲಿ 136 ಜನವನ್ನು ಗೆದ್ದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ. ಸಿದ್ದರಾಮಯ್ಯನವರು ಭಾಳ ಸಂತೋಷವಾಗಿ ನನ್ನ ಜೊತೆಲಿ ಹೆಗಲು ಕೊಟ್ಟು ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ಸಂತೋಷವನ್ನು ವ್ಯಕ್ತಪಡಿಸಿ ನಮ್ಮ ಹೈಕಮಾಂಡ್ ನಾಯಕತ್ವದಲ್ಲಿ ಪವರ್ ಬದಲಾವಣೆಯನ್ನು ಮಾಡ್ಕೊಂಡು ಇಬ್ಬರು ಅನ್ಯೋನ್ಯವಾಗಿ ಇವತ್ತು ಈ ರಾಜ್ಯದ ಜನರಿಗೆ ಕಾರ್ಯಕ್ರಮಗಳನ್ನ ಅಭಿವೃದ್ಧಿಯನ್ನು ಮಾಡ್ತಾಯಿದ್ದಾರೆ. ಇವರಿಂದ ನಾವು ಸರ್ಟಿಫಿಕೇಟ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಬಟ್ ಇವರು ಒಂದು ಸಂವಿಧಾನ, ಒಂದು ಪ್ರಜಾಪ್ರಭುತ್ವದಲ್ಲಿ ಇದೀನಿ ಅನ್ನೋದನ್ನೇ ಮರೆತು ನಾನು ಮಿಸ್ಟರ್ ಡಿ ಕೆ ಶಿವಕುಮಾರ್ ಅಂತ ಹೇಳೋರೆ. ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋಕ್ಕೆ ನಮ್ಗೆ ಯಾರೂ ಬರಲ್ಲ ಅಂತ ತಿಳ್ಕೊಳ್ಳೋದು ಬೇಡ. ಅವರು ಮಿಸ್ಟರ್ ಕುಮಾರಸ್ವಾಮಿ ಅಂತ ಹೇಳೋದಕ್ಕೆ ಎಲ್ರಿಗೂ ಬರುತ್ತೆ. ಮಿಸ್ಟರ್ ಕುಮಾರಸ್ವಾಮಿ ಅವರೇ ಸ್ವಲ್ಪ ನಾಲ್ಗೆ ಹಿಡಿತದಲ್ಲಿ ಇಟ್ಕೊಂಡು ಮಾತನಾಡಿ, ಮತ್ತು ಇದು ಅತ್ಯಂತ ಮೂರ್ಖತನದ ಪರಮಾವಧಿ. ನಿಮ್ಮ ನಾಯಕತ್ವ ಎಲ್ಲಿದೆ? 2006ರಲ್ಲಿ ನೀವು ಜನತಾದಳದಿಂದ ಅಧಿಕೃತವಾಗಿ ನಾಯಕನ ಘೋಷಣೆ ಆಗಿದ್ರಾ? ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ನೀವು ಆ ಥರ ಹೇಳೋದಾದರೆ ನೀವು ಇವತ್ತಿನವರೆಗೂ ಜನತಾದಳ ಅವತ್ತಿದ್ದಂಥ ನಮ್ಮ ಬಳ್ಳಾರಿಯವರು ಅಧ್ಯಕ್ಷರು, ಅವ್ರ ಹೆಸರು ಮರ್ತೋಯ್ತು ನನಗೆ, ಜನತಾದಳದ ಅಲ್ಲಲ್ಲ ಬಳ್ಳಾರಿಯವರು ಅಲ್ಲಲ್ಲ ತಿಪ್ಪಣ್ಣ, ಕರೆಕ್ಟ್, ತಿಪ್ಪಣ್ಣವ್ರ ಅಧ್ಯಕ್ಷರು. ತಿಪ್ಪಣ್ಣವ್ರನ್ನ ನಾನು ಸಂತೋಷ್ ಲಾಡು ಅವ್ರನ್ನ ಎತ್ತಾಯ್ಕೊಂಡು ಒಂದು ಕಡೆ ಇಟ್ಕೊಂಡು ದೇವೇಗೌಡರು ನಿಮಗೆ ವಿರುದ್ಧವಾಗಿ ಲೆಟ್ರ್ ಬರೆದಿದ್ರು ಗವರ್ನರ್ಗೆ. ನಾವು ಇವರನ್ನು ಒಪ್ಪಿಲ್ಲ, ನಮ್ಮ ಪಕ್ಷದಿಂದ ಇವರನ್ನು ನಮ್ಮ ಶಾಸಕಾಂಗ ಪಕ್ಷದ ನಾಯಕನಾಗಿ ಮಾಡಲಿಕ್ಕೆ ನಾವು ಒಪ್ಪಿಲ್ಲ ಅಂತ. ನಾವು ತಿಪ್ಪಣ್ಣನ ಎತ್ತಾಯ್ಕೊಂಡು ಒಂದು ಕಡೆ ಇಟ್ಕೊಂಡು ಅವ್ರ ಕೈಯಲ್ಲಿ ಲೆಟ್ರ್ ಬರೆಸ್ಕೊಂಡು ನಿಮ್ಮನ್ನು ಅವತ್ತು ಶಾಸಕಾಂಗ ಪಕ್ಷದ ನಾಯಕನ ಮಾಡಿ ಮುಖ್ಯಮಂತ್ರಿ ಆಗಿತ್ತು. ನಾಚಿಕೆ ಆಗಲ್ವ ನಿಮಗೆ? ಮಿಸ್ಟರ್ ಕುಮಾರಸ್ವಾಮಿ ಅವರೇ, ಈ ಥರ ಮಾತಾಡಿ ಪೊಳ್ಳಾಗ್ತೀರಾ? ಈ ಥರ ನಮಗೂ ನೋವಾಗುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಜೊತೆನಲ್ಲಿ ನಾವು ಸ್ನೇಹಿತರಾಗಿ ಕೆಲಸ ಮಾಡಿದ್ದರು. ನೀವು ಇಂಥ ಮಾತಾಡಿದಾಗ ನಮ್ಗೆ ಯಾರೋ ಒಬ್ಬರು ಪಕ್ಕದಲ್ಲಿ ಕೂತ್ಕೊಂಡ್ರು, ಏನ್ರಿ ನೀವು ಇವ್ರ ಜೊತೆಲೆಲ್ಲ ಹೆಂಗ್ರಿ ಕೆಲಸ ಮಾಡಿದ್ರಿ ಅಂತ ಕೇಳ್ತಾರೆ. ನಮ್ಗೆ ನಾಚಿಕೆ ಆಗಲ್ವ ನಿಮಗೆ? ಸ್ವಲ್ಪ ಗೌರವವಾಗಿ ನಡ್ಕೊಳ್ರಿ. ದೇವೇಗೌಡರು ಒಂದು ಸಂಸ್ಕಾರ ತಗೊಂಡಿದ್ದಾರೆ. ರಾಜಕೀಯದಲ್ಲಿ ಏನಾದ್ರು ಮಾಡಿರಲಿ, ಅವ್ರು ಏನಾದ್ರು ನಿರ್ಧಾರ ಮಾಡಿರಲಿ, ಕೆಲವು ಭಾಳ ವಿಚಿತ್ರವಾದಂಥ ತೀರ್ಮಾನಗಳನ್ನ ತಗೋತಾರೆ. ಆದರೆ ಈ ಥರ ನಿಮ್ಮ ಥರ ಲಘುವಾಗಿ ಬಾಯಿಗೆ ಬಂದಂಗೆ ಮಾತನಾಡ್ತಕ್ಕಂಥದ್ದು ನಾನು ನೋಡಿಲ್ಲ. ಸ್ವಲ್ಪ ಸಂವಿಧಾನ, ಡೆಮಾಕ್ರಸಿ ಇವಕ್ಕೆಲ್ಲ ಬೆಲೆ ಕೊಡ್ತಕ್ಕಂಥದ್ದು ನಾನು ನೋಡಿದ್ದೀನಿ. ಒಬ್ಬ ರಾಜಕಾರಣಿಗಳು, ಜನಪ್ರತಿನಿಧಿಗಳು ಮಾತನಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕಾಗತ್ತೆ.
ಇಶ್ಯೂ ಏನೇ ಇರಲಿ, ಬಿಡದಿ ಇಶ್ಯೂ, ಅದನ್ನು ಮಾನ್ಯ ಮುಖ್ಯಮಂತ್ರಿಯವರು ನೆನ್ನೆ ತೀರ್ಮಾನ ತಗೊಂಡಿದ್ದಾರೆ ಕಮಿಟಿ ಮಾಡಲಿಕ್ಕೆ, ಮತ್ತು ಜನರು ಒಪ್ಪಿಗೆ ಇಲ್ಲದೆ ಇರೋದನ್ನು ತಗೊಳ್ಳಲ್ಲ ಅಂತ ಘೋಷಣೆ ಮಾಡಿದ್ದಾರೆ. ಜನರು ಯಾರು ಒಪ್ತಾರೆ ಅದನ್ನು ಮಾತ್ರ ನಾವು ತಗೋತೀವಿ ಅಂತ ಹೇಳಿದ್ದಾರೆ. ಆದರೆ ಆ ಪ್ರಾಜೆಕ್ಟ್ ಮಾತ್ರ ಮುಂದುವರಿಸ್ತೀವಿ, ಅದು ನಿಧಾನ ಆದರೂ ಪರವಾಗಿಲ್ಲ, ಜನರ ಒಪ್ಪಿಗೆ ಇಲ್ಲದೆ ನಾನು ಯಾವುದೇ ಮೂವ್ ಮಾಡಲ್ಲ ಅಂತ ಹೇಳಿದ್ದಾರೆ. ಅದು ಇಶ್ಯೂ ಒಂದು ಕಡೆ ಇರಲಿ, ನಾನು ಬೇರೆ ಡೈವರ್ಟ್ ಆಗಲಿಕ್ಕೆ ಹೋಗಲ್ಲ. ಇವತ್ತು ಇವರು ಮೊದಲನೇ ಬಾರಿ ಆಪರೇಷನ್ ಕಮಲ ಯಡಿಯೂರಪ್ಪನವ್ರನ್ನ ಉಪಯೋಗಿಸ್ಕೊಂಡು ಅವತ್ತು ಹೆಂಗೆ ಮುಖ್ಯಮಂತ್ರಿ ಆದ್ರಿ ಸ್ವಲ್ಪ ನೆನೆಸ್ಕೊಳ್ಳಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.